ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ. ಕರಿಯಾ ನಮ್ಮ ಕರಿಯ ಫ್ರೆಂಡ್ಸ್, ಇದು ನೋಡಿ ನಮ್ಮ ಕರಿಯನೇ. ನನ್ನ ಹೆಸರು ಕರಿಯ ಅಂತ ತದ್ವಿ ತಿಂದು ಫುಲ್ ಹಬ್ಬ. ಏನು ಮಾಡ್ಕೊಂಡು ಇದು ನಮ್ಮ ಮನೆ. ಇದೇ ನಮ್ಮ ಹೊಲ ಮತ್ತು ತೆಂಗಿನ ತೋಟ ಎರಡು. ಇದು ಇದ್ರೊಳಗಡೆ ಕ್ಯಾಸ್ ಹಾಕಿದ್ದೀವಿ, ನೋಡ್ತಾ ಇರ್ಬೋದು. ಈ ಥರ ಬರುತ್ತೆ. ಇದು ಕ್ಯಾಸ್ ಅಂತ ಇದ್ರ ಹೆಸರು. ಇದೇ ರೋಡು. ಆ ಕಡೆ ಇದೆ ನಮ್ಮ ಊರು. ಆ ಕಡೆ ಕಾಣ್ತಾ ಇದೆಯಲ್ಲ, ಅದು ಮರೆ. ಇದು ಇವಾಗ ತೆಂಗಿನ ಗಿಡ ಇಲ್ಲ, ಸೊ ನಾನು ಆಮೇಲೆ ತೋರಿಸ್ತೀನಿ. ಅದು ಇದೇ ರೋಡು. ಇಲ್ಲಿ ಇದು ನಮ್ಮ ಪಕ್ಕದ ಮನೆ ಇದೆ, ಎದುರುಗಡೆ ಮನೆ. ಅದ್ರ ಪಕ್ಕನೇ ಇದು ನಮ್ಮ ಮನೆ. ಇಲ್ಲಿನ ರೋಡಲ್ಲಿ ವೆಹಿಕಲ್ ಓಡಾಡ್ತಿರುತ್ತೆ, ಏನು ಬೋರ್ ಆಗಲ್ಲ. ತುಂಬಾ ಚೆನ್ನಾಗಿದೆ ಇಲ್ಲಿಂದ ಇರೋದಕ್ಕೆ. ನಮಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಬೆಂಗಳೂರಿಂದ ಬಂದಾಗ ಎಲ್ಲೋ ಹೋಗೋದೇ ಇಲ್ಲ. ನಮ್ಮ ಹೊಲ ಆಯಿತು, ನಮ್ಮ ಮನೆ ಆಯಿತು ಅಷ್ಟೇ. ಒಂದು ಸ್ವಲ್ಪನೂ ಬೇಜಾರೇ ಆಗಲ್ಲ ಇಲ್ಲಿ ಬಂದುಬಿಟ್ರೆ. ಇನ್ನೂ ಚಿಕ್ಕ ಚಿಕ್ಕದಿದೆ. ಇದು ಇನ್ನೂ ಹೈಟ್ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ. ಇದು ಯಾವಾಗ ಹಾಕಿದ್ದು ಅಂದರೆ ಒಂದು 3 months ಆಗಿದೆ ಆಲ್ರೆಡಿ ಇದು ಹಾಕಿ. ಇದೆಷ್ಟು ತಿಂಗಳು ಬೆಳೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಆಮೇಲೆ. ಇಲ್ಲಿ ಓಡಾಡೋಕ್ಕೆ ಒಂದು ಚಂದ. ಆ ತೆಂಗಿನ ಮರದ ಗಾಳಿ ತುಂಬ ತಣ್ಣಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಈ ಥರ ಏನು ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ ಹೊಲಕ್ಕೆ. ಈ ರೀತಿ ನೀರು ಆನ್ ಮಾಡಿದ್ರೆ ಅದಾಗದೆ ಎಲ್ಲದಕ್ಕೂ ಹೊಡೆಯುತ್ತೆ. ಇಲ್ಲಿ ವಾಲೆಲ್ಲ ಹತ್ತತ್ರಕ್ಕೆ ವಾಲ್ ಇಟ್ಬಿಟ್ಟು ವಾಲ್ ತಿರುಗಿಸ್ಕೊಳ್ಳೋದಷ್ಟೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದು ನಮ್ಮನೆ ಹಸುಗಳು ಕಟ್ಟೋದು ಬೆಳಿಗ್ಗೆ ಟೈಮ್ ಬಂದತ್ರ. ಆ ಕಡೆ ಒಳಗಡೆ ಅದನ್ನು ತೋರಿಸ್ತೀನಿ. ಒಳಗಡೆ ಹೋದ್ಮೇಲೆ ಆ ಕಡೆ ಬಂದಿದ್ದವಾಗ ಮುಂದೆ ಇದು ಹಿಂದೆ. ನೋಡ್ತಾ ಇರ್ಬೋದಲ್ಲ, ಎಲೆ ಎಲ್ಲ ತುಂಬ ದೊಡ್ಡದಾಗಿರುತ್ತೆ ಇದ್ರದ್ದು. ಅದು ಕಿತ್ತಾಗ ತೋರಿಸ್ತೀನಿ ಇದು ಹೇಗಿರುತ್ತೆ ಅಂತ. ಅದು ಏನು ಹೇಳ್ತಾರೆ, ಅದು ಗೆಂಡೆ ಥರ ಇರುತ್ತೆ. ಅದಕ್ಕೆ ಗೆಡ್ಡೆನಾ ಏನೋ ಹೇಳ್ತಾರೆ. ಇದು ವಾಲು. ಈ ಥರ ವಾಲಲ್ಲಿ ತಿರುಗಿಸ್ಕೊಳ್ಳೋದು ನಾವು. ಈ ಥರ ಎಲ್ಲ ಹೊಲಕ್ಕೆಲ್ಲ ಇದೇ ಥರ ಪೈಪ್ಲೈನ್ ಮಾಡಿರೋದು. ಯಾವ ಕಡೆಗೆ ಬೇಕು ಒಂದು ಕಡೆ ಫುಲ್ಲು ಒಂದು ಕಡೆಗೆ ನೀರು ಹಾಯಿಸಿದ್ಮೇಲೆ ಇನ್ನೊಂದು ಕಡೆಗೆ ಇಲ್ಲಿ ವಾಲ್ನ ತಿರುಗಿಸೋದಷ್ಟೇ. ಈಸಿ ಮಾಡ್ಕೊಬಿಟ್ಟಿದ್ದಾರೆ ಇವಾಗೆಲ್ಲ. ನೋಡಿ, ಇದು ಮನೆ ಹಿಂದೆ. ಇದು ನಮ್ಮ ಮನೆ ಹಿಂದೆ, ಅದು ಪಕ್ಕ ಆವಾಗ ಬಂದಿದ್ದು. ಆದರೂ ಒಂದೊಂದು ಹತ್ರ ನೀರು ಸಾಕೇ ಆಗಿಲ್ಲ. ಬಿಸಿಲು ಜಾಸ್ತಿ ಅಲ್ವ ಇವಾಗ. ಈ ಧಗೆಗೆ
ಒಂದೊಂದು ಎಲ್ಲಿ ನೀರು ಚೆನ್ನಾಗಿ ಶೀತ ಆಗಿರಲ್ಲ, ತೇವಾಂಶ ಇರಲ್ಲ, ಅಲ್ಲಿ ನೋಡಿ ಹೀಗಾಗಿದೆ, ಬಂದೇ ಇಲ್ಲ ಸರಿಯಾಗಿ ಅಲ್ಲಿ. ಹಾಗೆ ಚಿಕ್ಕದಾಗೇ ಇದೆ, ಸಾಕಾಗ್ತಿಲ್ಲ ಅದಕ್ಕೆ ನೀರು. ಆ ಕಡೆ ಹೊಲದಲ್ಲಿ ಫುಲ್ ಚೆನ್ನಾಗಿದೆ, ಈ ಹೊಲದಲ್ಲಿ ಅಷ್ಟು ಯಾಕೋ ಅಷ್ಟು ನೀರು ಸಾಕಾಗಿಲ್ಲ ಇದಕ್ಕೆ. ಇದು ನೋಡಿ, ಇದು ಇನ್ನು ಕೆಳಗಡೆ ಅಷ್ಟೊಂದು ದೂರ ಹೋಗಲ್ಲ ಇವಾಗ ನಾನು. ನೋಡಿ ಇಲ್ಲಿ ಕಾಣ್ತಾ ಇದೆ, ಅಲ್ಲಿ ನಮ್ಮೂರು ಬೆಟ್ಟ ಕೂಡ ಇದೆ, ಬೆಟ್ಟದ ರಂಗನಾಥ ಸ್ವಾಮಿ ತೋರಿಸ್ತೀನಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ, ಸ್ವಲ್ಪ ಫಾರೆಸ್ಟ್ ಥರ ಕಾಣ್ತಾ ಇದೆ ಬೆಟ್ಟದ ಮೇಲೆ. ಇಲ್ಲಿ ಫುಲ್ಲು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಗುಡಿ ಥರ ಇದೆ, ಒಂದು ಮರ ಇದೆ, ನಿಮ್ಗೆ ಗೊತ್ತಾಗಲ್ಲ, ಅದು ಕಾಣಿಸಲ್ಲ ಅಷ್ಟು. ಬೆಟ್ಟ ಕೂಡ, ಬೆಟ್ಟದ ಒಂದು ವಿಡಿಯೋ ಮಾಡಾಕ್ತೀನಿ. ತುಂಬಾ ಚೆನ್ನಾಗಿದೆ ನಮ್ಮ ಊರಿನ ರಂಗನಾಥ ಸ್ವಾಮಿ ಬೆಟ್ಟ ಅಂತೂ. ಗಜ್ಕಣ ಎಲ್ಲ ಇದೆ ಅಲ್ಲಿ, ತುಂಬ ಹಿಸ್ಟ್ರಿ ಇದೆ ಅದ್ರ ಬಗ್ಗೆ ಎಲ್ಲ. ಇದು ಅದು ಕೆಳಗಡೆ ಇನ್ನೊಂದು ಹೊಲ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗ. ಇದು ನಮ್ಮ ಏನು ಹೇಳ್ತಾರೆ, ಇದು ಕ್ಯಾಸ ಬೆಳೆ ಇದು. ಆ ಕಡೆ ನಮ್ಮ ಹಸುಗಳಿಗೆ ಜೋಳ ಕಡ್ಡಿ ಹಾಕಿರೋದು, ಹುಲ್ಲು, ಅದು ಮೇವು. ಇದು 10 ತಿಂಗಳು ಬೆಳೆ, ಇದು 10 ತಿಂಗಳು 8 ತಿಂಗಳು, ನನಗೂ ಸರಿಯಾಗಿ ಗೊತ್ತಿಲ್ಲ, ಕೇಳಿಬಿಟ್ಟು ಹೇಳ್ತೀನಿ ಆಮೇಲೆ. ಇವಾಗ 2ರಿಂದ 3 ತಿಂಗಳಾಗಿದೆ, ನೋಡೋಣ ಎಷ್ಟು ತಿಂಗಳು ಬರುತ್ತೆ ಅಂತ ನನಗೆ ಇವಾಗ ಗೊತ್ತಾಗುತ್ತೆ, ಆಮೇಲೆ ಕನ್ಫರ್ಮ್ ಮಾಡ್ತೀನಿ. ಕಳೆ ಕೂಡ ತೆಗಿತಾ ಇದ್ದಾರೆ ಆ ಕಡೆ, ನೋಡ್ತಾ ಇರ್ಬೋದು ನೀವು. ಇವಾಗ ಕೆಳಗಡೆ ಹೊಲದಲ್ಲಿ ಫುಲ್ ಕಳೆ ಎಲ್ಲ ತೆಗ್ದಿದ್ದಾರೆ, ಕಳೆ ತೆಗ್ದಿರೋದೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಹೊಲದಲ್ಲಿ ಇನ್ನೂ ತೆಗ್ದಿಲ್ಲ ಕಳೆಯೆಲ್ಲ, ಕಳೆ ತೆಗೆದು ಇನ್ನೊಂದ್ಸಲ ಇದಕ್ಕೆ ಗೊಬ್ಬರ ಎಲ್ಲ ಹಾಕ್ತಾರೆ, ಆವಾಗ ಇದು ಬೆಳೆದಿದೆ ಗೊತ್ತಾಗಲ್ಲ, ಅಷ್ಟು ಉದ್ದ ಬೇಗನೆ ಬಂದುಬಿಡುತ್ತೆ. ತುಂಬಾ ರೈಟ್ ಇರುತ್ತೆ ಫ್ರೆಂಡ್ಸ್ ಇದಂತೂ, ತುಂಬಾ ಇದಕ್ಕೇನು ಜಾಸ್ತಿ ಖರ್ಚು ಕೂಡ ಬರಲ್ಲ ಇದಕ್ಕೆ, ಕ್ಯಾಸಾಗೆ. ಈ ಬೆಳೆಲಿನ ಲಾಸ್ ಆಗಲ್ಲ. ಲಾಸ್ಟ್ ಇಯರ್ ಕೂಡ ಹಾಕಿದ್ರು ನಮ್ಮ ಮನೆಯಲ್ಲಿ. ತುಂಬ ಈಸಿ ಆ್ಯಂಡ್ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ವರ್ತು ಬೆಳೆ ಅಂತ ಹೇಳ್ತೀನಿ. ಸೊ ತುಂಬ ಲಾಭದಾಯಕವಾದ ಬೆಳೆ ಇದು, ಕಡಿಮೆ ಖರ್ಚಲ್ಲಿ. ನೋಡಿ ಇನ್ನು ಇವಾಗೆಲ್ಲ ಇದೆ, ಜಾಸ್ತಿ ಆಗ್ತಾರೆ ನಮ್ಮ ಕಡೆ ಎಲ್ಲ. ಇದು ನಮ್ಮನೆ ಹಸು ನೋಡಿ, ನಮ್ಮ ತದ್ವಿತ್ತು, ನಮ್ಮನೆ ಪಪ್ಪಿ ಇದೆ ಒಂದು, ಕರಿಯ ಅಂತ ಇದ್ರ ಹೆಸರು. ಅವ್ನು ಬ್ಲ್ಯಾಕ್ ಕಲರ್ ಇದ್ದಾನೆ ಅಂದ್ಬಿಟ್ಟು ಅವನಿಗೆ ನಮ್ಮಪ್ಪ ಕರಿಯ ಅಂತ ನಾಮಕರಣ ಮಾಡಿದ್ದಾರೆ. ಆಯ್ತದ್ರಿ, ಹೇಗಿದೆ ನಿನ್ನ ಕರಿಯ? ಅವನೇನಿಲ್ಲ, ಇವಾಗ ಬೆಂಗಳೂರಿಂದ ಬಂದ ತಕ್ಷಣ ಇದ್ರ ಹತ್ರನೇ ಕುಂತ್ಕೊಬಿಟ್ಟಿದ್ದಾನೆ. ಅವನಿಗೂ ಈ ಕರಿಯನ್ಗೂ ಸೂಪರ್. ಇವಾಗ ಇಬ್ಬರು ಆಟ ಆಡ್ಕೊಳ್ಳೋದೇ ಅವರಿಗೆ. ಇದು ನಮ್ಮ ಕರು
ನಾವು ಹೋದ ಸಲ ಬಂದಾಗ ಇನ್ನೂ ಚಿಕ್ಕದಾಗಿತ್ತು. ಇದು ಇನ್ನೊಂದು ಕರು. ಇದು ನಮ್ಮ ತದ್ವಿತಿನ ಕ್ಯೂಟ್ ಕರು ಇದು. ಹಲೋ ಚಿನ್ನು, ಇದು ನಿನ್ನ ಕ್ಯೂಟ್ ಕರು ತಾನೆ? ಚಿಕ್ಕ ಹೋದ ವರ್ಷ ಎಷ್ಟು ಬೇಗ ದೊಡ್ಡದಾಯ್ತು ಅಂತಲೇ ಗೊತ್ತಾಗಲಿಲ್ಲ ಇದು ಇವಾಗ. ನೋಡಿ ನೋಡಿ ನಮ್ಮ ಕರಿಯ. ನಾ ಎಲ್ಲೋಗ್ತೀನಿ ಅಲ್ಲೇ ಬರ್ತಾನೆ. ಇವು ನಿಂತು ಮಕ್ಕಳು ಥರ ಆಟಾಡ್ತಾನೆ ಮಾತ್ರ. ತದ್ವಿತ್ ಹೊಡಿತಾನೆ ಅಂತ ಆಚೆ ನಿಂತ್ಕೊಂತೈತೆ. ಅವನು ಯಾವಾಗ ಆಟಾಡ್ತಿರ್ತಾನೆ, ಯಾವಾಗ ಇದಕ್ಕೆ ಏಟ್ ಕೊಡ್ತಾನೆ ಅಂತಲೇ ಗೊತ್ತಾಗಲ್ಲ ಈ ಕರಿಯಗೆ. ಕರಿಯಾ ಇಲ್ಲಿ ನೋಡು, ನೋಡು ಕರೀದಿದ್ದಂಗೆ ಹೆಂಗೆ ನೋಡುತ್ತೆ ನೋಡಿ. ಕರಿಯಾ ಬಾ ಈ ಕಡೆ ಬಾ. ಯಾಕೆ ಅಲ್ಲಿ ಕುಂತ್ಕೊಂತಿದ್ಯಾ ನೀನು? ಬಾ ಈ ಕಡೆ ಬಾ. ಬಾ ಬಾ ಈ ಕಡೆ ಬಾ. ಈ ಕಡೆ ಬರಲ್ವಾ? ಬಾ ಈ ಕಡೆ ಬಾ ಬಾ ಬಾ. ಬಂದ.